ಈ ಐತಿಹಾಸಿಕ ಸಮಾವೇಶದ ಕೇಂದ್ರ ಬಿಂದು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು, ನಿಮ್ಮ ಎಲ್ಲ ನೆಚ್ಚಿನ ನಾಯಕರಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬ್ರೆ, ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಮಂತ್ರಿಮಂಡಲದ ಸದಸ್ಯರೇ, ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಿನ ಸದಸ್ಯರೇ, ಮಾಜಿ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಿನ ಸದಸ್ಯರೇ, ಹಿರಿಯ ನಾಯಕರುಗಳೇ, ಲಕ್ಷಾಂತರ ಬಂದಂಥ ಇಲ್ಲಿ ಶೋಷಿತ ಸಮುದಾಯದ ಜಾಗೃತಿ ಸಮಾವೇಶಕ್ಕೆ ಬಂದಂಥ ನನ್ನ ಎಲ್ಲ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿರೇ, ನಿಮಗೆಲ್ಲರಿಗೂ ಕೋಟಿ ಕೋಟಿ ನಮಸ್ಕಾರ. ಒಂದು ಇತಿಹಾಸವನ್ನು ಮಾಡ್ತಾ ಇದ್ದೀವಿ, ಒಂದು ಸಂದೇಶವನ್ನು ಕಳಿಸ್ತಾ ಇದ್ದೀವಿ. ಶೋಷಿತ ವರ್ಗದ ಜನ ಸಿದ್ದರಾಮಯ್ಯ ಸಾಹೇಬ್ರ ನೇತೃತ್ವದ ಸರ್ಕಾರಕ್ಕೆ ಆಶೀರ್ವಾದ ಮಾಡಿದೆ. ಮುಂದೆ ಏನು ಕಾರ್ಯಕ್ರಮಗಳನ್ನು ನಾವು ಅನುಷ್ಠಾನಕ್ಕೆ ತರಬೇಕು ಅಂತ ಜನರ ಮುಂದೆ ಆಶ್ವಾಸನೆಯನ್ನು ಕೊಟ್ಟಿದ್ದೀವಿ. ಈ ಗ್ಯಾರಂಟಿಗಳ ಮೂಲಕ ಈ ಆಶ್ವಾಸನೆಗಳನ್ನು ಈಡೇರಿಸಿ ಇವತ್ತು ಒಂದು ಸಂದೇಶವನ್ನು ಕಳಿಸ್ತಾ ಇದ್ದೀವಿ. ಎಲ್ಲಿವರೆಗೂ ಶೋಷಿತ ವರ್ಗದವರಾದ ನಾವೆಲ್ಲರೂ ನಮಗೆ ಸಮಾನತೆಯಿಂದ ನೋಡೋದಿಲ್ವೋ, ಎಲ್ಲಿಂದ ನಮಗೆ ಸಮಾನತೆ ಅವಕಾಶಗಳು ಸಿಗೋದಿಲ್ವೋ, ಎಲ್ಲಿವರೆಗೂ ನಾವು ಆರ್ಥಿಕವಾಗಿ, ರಾಜಕೀಯವಾಗಿ, ಸಾಮಾಜಿಕವಾಗಿ ಈ ಶೋಷಣೆಗೆ ಒಳಗಾಗಿರುವ, ಸಾವಿರಾರು ವರ್ಷಗಳ ಶೋಷಣೆಗೆ ಒಳಗಾಗಿರುವ ಈ ಸಮುದಾಯಗಳಿಗೆ ಏನಾದರೂ ಒಂದು ಸರ್ಕಾರದ ಸೌಲಭ್ಯಗಳು ಸಿಗಬೇಕಂದ್ರೆ ಅದು ಕೇವಲ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬ್ರ ಸರ್ಕಾರದಿಂದ ಆಗತ್ತೆ ಅಂತ ನಾವು ಘಂಟಾಘೋಷವಾಗಿ ಇವತ್ತು ಹೇಳಬೇಕಾಗ್ತದೆ. ತಾವು ಎಲ್ಲರೂ ಒಂದು ಸಂದೇಶವನ್ನು ಕಳಿಸಿದ್ರಿ. ಕರ್ನಾಟಕದಲ್ಲಿ ಒಂದು ಜನಪ್ರಿಯವಾದಂಥ ಸರ್ಕಾರ ಬಂತು. ನಾವು ಹೇಳಿದಂಥ ಗ್ಯಾರಂಟಿಗಳನ್ನು ಇದನ್ನು ಅನುಷ್ಠಾನಕ್ಕೆ ತಂದ್ವಿ. ಇವತ್ತು ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ, ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಒತ್ತಾಯ ಮಾಡ್ತೀನಿ, ಏನು ಇವತ್ತು ಕಾಂತರಾಜ್ ವರದಿ ಇದೆ ಅದನ್ನು ಅನುಷ್ಠಾನಕ್ಕೆ ತರಬೇಕು, ನಮಗೆ ನ್ಯಾಯ ಸಿಗಬೇಕು. ಅದನ್ನು ಬೇರೆ ಸಮುದಾಯಗಳು ಅದನ್ನು ವಿರೋಧ ಮಾಡಿದ್ರೂ ಸಹ ಇವತ್ತು ತಾವು ಗಟ್ಟಿಯಾಗಿ ಆ ನಿರ್ಣಯವನ್ನು ತಗೊಂಡು ನಮಗೆ ಸಮಾನದ ಅವಕಾಶವನ್ನು ತರೋದಕ್ಕೆ ತಾವು ಒಂದು ಅವಕಾಶ ಮಾಡಿಕೊಡ್ಬೇಕು ಅಂಥೇಳಿ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಮಾಡ್ತೀನಿ. ಸಚಿವ ಸಂಪುಟದ ಎಲ್ಲ ಸದಸ್ಯರುಗಳು ಇಲ್ಲಿದ್ದಾರೆ. ಈ ಒಂದು ನಿರ್ಣಯ ಏನು ನಮ್ಮ AICCಯಲ್ಲಿ, ಏನು ವರ್ಕಿಂಗ್ ಕಮಿಟಿಯಲ್ಲಿ ಏನು ನಮ್ಮ ಜಾತಿ ಗಣತೆಯನ್ನು ಮಾಡಬೇಕು ಅಂತ ಹೇಳ್ತಾ ಇದ್ರು, ಅದನ್ನ ನಿರ್ಣಯ ತಗೊಂಡಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಕೂಡ ಆ ವರದಿಯನ್ನು ಬಹಿರಂಗಪಡಿಸಿ ಅದನ್ನ ಜಾರಿಗೆ ತರಬೇಕು ಅಂತೇಳಿ ತಮ್ಮಲ್ಲಿ ಇವತ್ತು ವಿನಂತಿಯನ್ನು ಮಾಡ್ತಾ ಇದ್ದೀವಿ. ಬಹುಶಃ ಬಹಳಷ್ಟು ಜನ ಮಾತಾಡಕ್ಕಿದ್ದಾರೆ ಅಷ್ಟೇ. ನಮ್ದು ಇವತ್ತೆಲ್ಲ ಏನು ಸಣ್ಣ ಸಣ್ಣ ಸಮುದಾಯಗಳಿದ್ದೀವಿ, ಶೋಷಿತ ವರ್ಗದ ಸಮುದಾಯಗಳಿದ್ದೀವಿ. ನಾವು ಚಿತ್ರದುರ್ಗದಲ್ಲಿ ಇಲ್ಲೇನೆ ನಾವೊಂದು ಘೋಷಣೆಯನ್ನು ಮಾಡಿದ್ದೀವಿ, ನಾವು ಎಲ್ಲರೂ ಒಗ್ಗಟ್ಟಾಗಿರ್ಬೇಕು, ನಾವು ಎಲ್ಲರೂ ಒಂದಾಗಿರ್ಬೇಕು ಅಂಥೇಳಿ ಕಾಂಗ್ರೆಸ್ ಪಕ್ಷ ಇಲ್ಲಿ ಒಂದು ಸಮಾವೇಶದಲ್ಲಿ ನಿರ್ಧಾರವನ್ನು ಮಾಡಿದ್ವು. ಇವತ್ತು ನಾವು ಎಲ್ಲರೂ ಸೇರಿ ಒಂದಾಗಿ ಒಗ್ಗಟ್ಟಾಗಿ ಏನು ನಮಗೆ ಶೋಷಣೆಗೆ ಒಳಗಾಗಿದ್ವಿ, ಏನು ಇವತ್ತು ಜಾತ್ಯತೀತ ವ್ಯವಸ್ಥೆಯಲ್ಲಿ ಏನು ಒಂದು BJPಯ ಸರ್ಕಾರ ನಮಗೆ ಇವತ್ತು ಇಬ್ಬಾಗ ಮಾಡಲು, ನಮ್ಮನ್ನು ಡಿವೈಡ್ ಮಾಡೋಕ್ಕೆ ಏನು ಪ್ರಯತ್ನ ಮಾಡ್ತಾ ಇದ್ದಾರೆ, ಹಿಂದೂ ಮುಸಲ್ಮಾನರ ನಡುವೆ ದ್ವೇಷದ ವಾತಾವರಣವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ, ದ್ವೇಷದ ವಾತಾವರಣದಿಂದ ಚುನಾವಣೆ ಗೆಲ್ಲಕ್ಕೆ ಹೋಗ್ತಾ ಇದ್ದಾರೆ. ಅದಕ್ಕೆ ನಾವು ಎಲ್ಲ ಇವತ್ತು ಜಾಗೃತರಾಗಬೇಕು. ಎಲ್ಲಿವರೆಗೂ SC ST ಬ್ಯಾಕ್ವರ್ಡ್ ಕ್ಲಾಸ್, ಮೈನಾರಿಟೀಸು ಎಲ್ಲರೂ ನಾವು ಒಂದಾಗ್ತೀವಿ, ಅಲ್ಲಿವರೆಗೆ ನಾವು ಒಂದು ಸಂದೇಶವನ್ನು ಕೊಡಿಸೋಕ್ಕಾಗತ್ತೆ. ಅದಕ್ಕೆ ತಮ್ಮಲ್ಲಿ ನಾನು ಕಳಕಳಿಯಿಂದ ವಿನಂತಿ ಮಾಡ್ತೀನಿ, ಮುಂದಿನ ಲೋಕಸಭೆ ಚುನಾವಣೆಯಲ್ಲಿ ತಾವು ಒಗ್ಗಟ್ಟಾಗಿ ಕಾಂಗ್ರೆಸ್ ಪಕ್ಷಕ್ಕೆ ತಾವು ಆಶೀರ್ವಾದ ಮಾಡಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೀನಿ. ನನಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಂಡಂಥ ಎಲ್ಲ ಒಕ್ಕೂಟದ ಪದಾಧಿಕಾರಿಗಳಿಗೆ ನಾನು ವಂದಿಸಿ ನನ್ನ ಎರಡು ಮಾತು ಮುಗಿಸ್ತೀನಿ. ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.